ನಾ ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೇನೆ. ಈ ಹೊಸ ದಿನಕ್ಕಾಗಿ, ಹೊಸ ತಿಂಗಳಿಗಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಇಂದು ನಾವು ಆದಿಕಾಂಡದಲ್ಲಿ 14ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಚನವನ್ನು ನಾವೀಗ ಧ್ಯಾನ ಮಾಡೋಣ. ದೇವರ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಈಗ ದೇವರ ವಾಕ್ಯವನ್ನು ಓದೋಣವಾ? ಅವನು ಕೆದೋರ್ಲ ಗೊಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೇಮಿನ ಅರಸನಾದ ಮೆಲ್ಕಿಸೆದೆಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ, ಭೂಮಿಯ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಕೃತ್ಯಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ಈಗ ಇಲ್ಲಿ ಅಬ್ರಹಾಮನು ಯುದ್ಧಕ್ಕೆ ಹೋಗ್ತಾನೆ. ತನ್ನ ತಮ್ಮನ ಮಗನಾದ ಲೋಟನನ್ನು ಅವನ ಕುಟುಂಬವನ್ನ ಸೆರೆಯಿಂದ ಬಿಡಿಸ್ಕೊಂಡು ಬರ್ತಾನೆ. ಇಲ್ಲಿ ಆ ರಾಜರುಗಳ ಮೇಲೆ ಯುದ್ಧ ಮಾಡಿ ಜಯಿಸಿದ ಮೇಲೆ ಅಬ್ರಹಾಮನು ಬರಬೇಕಾದ್ರೆ ಅಲ್ಲಿ ಮೆಲ್ಕಿಸೆದೆಕನು ಅಂದ್ರೆ ಸಾಲೇಮಿನ ಅರಸನು ಬಂದು ಅವನನ್ನ ಭೇಟಿಯಾಗೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ನಾವು ಕಲಿಬೇಕಾದ್ರೆ ಮುಖ್ಯವಾದ ಪಾಠ ಏನೆಂಬುದಾಗಿ ನಾವು ನೋಡುವಾಗ, ಅಬ್ರಾಮನು ತನ್ನ 318 ಸೇವಕರೊಂದಿಗೆ ಹೋಗಿ ಶತ್ರುಗಳನ್ನು ಸೋಲಿಸಿ ಲೋಟನನ್ನು ಅವನ ಕುಟುಂಬದವರನ್ನ ಬಿಡಿಸಿಕೊಂಡು ಬಂದ ಮೇಲೆ ಅನೇಕ ರಾಜರುಗಳನ್ನು ಅವನು ಕೊಲೆ ಮಾಡಿದ ಮೇಲೆ ಅವನಿಗೆ ತುಂಬಾ ಆಯಾಸ ಆಗಿದ್ದಿರಬಹುದು. ಅವನಿಗೆ ಇನ್ನೊಂದು ಅಪಾಯ ಕಾದಿತ್ತು. ಗಳಿಸಿಕೊಂಡಂತ ಕಿತ್ತುಕೊಂಡಂತ ಎಲ್ಲಾ ಚಿನ್ನವನ್ನು ತಾನು ಇಟ್ಟುಕೊಳ್ಳುವಂತೆ ಒಂದು ಶೋಧನೆ. ಇದನ್ನು ಸಹ ಅವನು ಜಯಿಸಬೇಕಾಗಿತ್ತು. ಆಗಿನ ಕಾಲದಲ್ಲಿ ಯಾವ ಶತ್ರುವನ್ನು ನಾವು ಸೋಲಿಸುವುದಾದ್ರೆ ಆ ಶತ್ರುವಿನ ಬೆಲೆಯುಳ್ಳ ವಸ್ತುಗಳೆಲ್ಲ ನಮ್ಮದಾಗಬೇಕಾಯಿತು. ಅದು ಆಗಿನ ಕಾಲದ ಒಂದು ನಿಯಮವಾಗಿತ್ತು. ಅದೇ ಸಂದರ್ಭದಲ್ಲಿ ದೇವರು ತನಗೆ ತಿಳಿಯದಂತ ಒಬ್ಬ ಅತಿಥಿಯನ್ನು, ಅಂದರೆ ಮೆಲ್ಕಿಸೆದೆಕನೆಂಬ ಸಾಲೇಮಿನ ಅರಸನು ಅವನನ್ನು ಎದುರುಗೊಳ್ಳುವ ಹಾಗೆ ಮಾಡ್ತಾನೆ. ಸೊ ಈ ಮೆಲ್ಕಿಸೆದೆಕನು ಯಾರೆಂಬುದಾಗಿ ನಾವು ಮುಂದಿನ ಭಾಗಗಳಲ್ಲಿ ನಾವು ನೋಡ್ತೇವೆ. ಅವನು ಯೇಸುವಿನ ಒಂದು ಚಿತ್ರೀಕರಣವನ್ನ ಮಾಡುವನಾಗಿರ್ತಾನೆ. ಸೊ ಇಲ್ಲಿ ಅಬ್ರಹಾಮನ ಕುರಿತು ನಾವು ನೋಡ್ಬೇಕಾದ್ರೆ ಅವನ ಮನೆಯಲ್ಲೇ ಬೆಳೆದಂತ 318 ಸೇವಕರನ್ನ ಅವನು ಯುದ್ಧಶಾಲಿಗಳನ್ನಾಗಿ ಮಾಡ್ತಾನೆ. ಇದರಿಂದ ನಾವು ಕಲಿಯೋದೇನಂತಂದ್ರೆ, ನಮ್ಮ ಮನೆಯಲ್ಲಿರಂತ ಎಲ್ಲರನ್ನೂ ಸಹ ಪ್ರಾರ್ಥನಾ ವೀರರನ್ನಾಗಿ, ದೇವರ ವಾಕ್ಯದ ವೀರರನ್ನಾಗಿ, ಆರಾಧನಾ ವೀರರನ್ನಾಗಿ, ಸುವಾರ್ಥ ವೀರರನ್ನಾಗಿ ಬೆಳೆಸುವುದು ಸಹ ಬಹಳ ಪ್ರಾಮುಖ್ಯ. ಮಕ್ಕಳಿಗೆ ನಾವು ಊಟ, ಬಟ್ಟೆ, ಮನೆ, ಆಸ್ತಿ ಇದನ್ನೆಲ್ಲ ನಾವು ಕೊಡುವುದು ಮಾಡುವುದೆಲ್ಲ ಒಳ್ಳೆಯದೇ. ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವುದು ಒಳ್ಳೆಯದೇ. ಆದರೆ ಇದರಲ್ಲೂ ಪ್ರಮುಖವಾಗಿ ನಾವು ದೇವ ಮಕ್ಕಳಾಗಿರುವುದರಿಂದ ಮಕ್ಕಳನ್ನ ದೇವರ ಕಾರ್ಯಗಳಲ್ಲಿ ಬೆಳೆಸುವುದು ಬಹಳ ಪ್ರಾಮುಖ್ಯವಾಗಿರ್ತದೆ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ಬೇಕಾದ್ರೆ, ಈ ಯುದ್ಧದಲ್ಲಿ ಅವನು ಗಳಿಸಿದಂತ ವಸ್ತುಗಳನ್ನು ತನಗೆ ಇಟ್ಟುಕೊಳ್ಳುವಂತ ಒಂದು ಶೋಧನೆ ಅವನಿಗೆ ಬರ್ತದೆ. ಆದ್ರೆ ಮುಂದೆ ನಾವು ನೋಡ್ತೀವಿ ಅದನ್ನ ಅವನು ಕಾಣಿಕೆಯಾಗಿ ಮೆಲ್ಕಿಸೆದೆಕನಿಗೆ ಕೊಡ್ತಾನೆ ಎಂಬುದಾಗಿ ಸಹ ನಾವು ನೋಡ್ತೀವಿ. ಅದೇ ತರ ಪ್ರಿಯರೇ, ಈ ಲೋಕದಲ್ಲಿ ದೇವರು ನಮ್ಮ ಜಯ ಕೊಟ್ಟಾಗ ದೇವರ ಆಲಯಕ್ಕೆ, ದೇವರ ಮಹಿಮೆಗೆ, ದೇವರಿಗಾಗಿ ನಾವು ಏನಾದ್ರೂ ಒಂದು ಮಾಡ್ಬೇಕನ್ನೋದು ಇದರಿಂದ ನಾವು ಕಲಿಯುವಂತ ಇನ್ನೊಂದು ಪಾಠವಾಗಿರ್ತದೆ. ಕೆಲವು ಸಲ ನಾವು ಪ್ರಾರ್ಥನೆ ಮಾಡ್ತೀವಿ, ಹರಕೆ ಮಾಡ್ಕೊಳ್ತೀವಿ, ದೇವರೇ ಇದು ನೀನು ನನಗೆ ಮಾಡಿದ್ರೆ ಇಂಥದ್ದನ್ನ ನಿನಗಾಗಿ ಮಾಡ್ತೀನಿ, ನಿನ್ನ ಸೇವೆಗಾಗಿ ಮಾಡ್ತೀನಿ ಎಂಬುದಾಗಿ ನಾವು ಹೇಳೋದುಂಟು. ಆದರೆ ಅನೇಕ ವೇಳೆ ನಾವು ಏನ್ ಮಾಡಲ್ಲ, ಅದನ್ನು ಪಾಲಿಸೋದಿಲ್ಲ. ಆದರೆ ಪ್ರಿಯರೇ, ದೇವರು ನಮಗೆ ಏನೆಲ್ಲ ಮಾಡುವಾಗ ನಾವು ಖಂಡಿತವಾಗಿ ದೇವರಿಗಾಗಿ ಯಾವಾಗಲೂ ಅಷ್ಟೇ ಏನಾದ್ರೂ ಒಂದು ಮಾಡಲಿಕ್ಕೆ ಮುಂದೆ ಬರೋರಾಗಿರ್ಬೇಕು ಎಂಬುದಾಗಿ ಇದರಲ್ಲಿ ನಾವು ನೋಡ್ತೇವೆ. ಹೀಗಾಗಿ ಸಾಲೇಮಿನ ರಾಜ ಯೇಸು ಸ್ವಾಮಿಯನ್ನ ನಾವು ಘನಪಡಿಸಬೇಕಾಗಿದ್ದು ಬಹಳ ಪ್ರಾಮುಖ್ಯ. ಆ ರೀತಿಯೇ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನ ನಡೆಸಲಿ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ?
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದೇವರು ನಿಮಗೆ ಸ್ತೋತ್ರ. ಈ ದಿನ ತಂದೆ ಆದೇವರು ಅಬ್ರಾಹ್ಮನಿಗಿದ್ದಂಥ ಅದೇ ಗುಣಲಕ್ಷಣಗಳನ್ನ ನಮ್ಮೆಲ್ಲರಿಗೂ ಕೊಡು ಸ್ವಾಮಿ. ನಮಗೆ ಜಯ ಸಿಕ್ಕಿದಾಗ, ನಮಗೆ ನೀನೇನೆಲ್ಲ ಮಾಡಿದಾಗ ನಾವು ಖಂಡಿತವಾಗಿ ನಿನಗಾಗಿ ದೇವರೇ ಏನಾದರೂ ಒಂದು ಮಾಡಲಿಕ್ಕೆ, ನಿನ್ನ ರಾಜ್ಯಕ್ಕೆ, ನಿನ್ನ ಸಭೆಗೆ ಏನಾದರೂ ಒಂದು ಮಾಡಲಿಕ್ಕೆ ನಮ್ಮೆಲ್ಲರನ್ನು ಉಪಯೋಗಿಸಪ್ಪ. ಆ ರೀತಿಯೇ ಮಾಡ್ತಿರೋದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್